ವಿದ್ಯಾರ್ಥಿಗಳು ಶಾಲೆಗೂ ಹೋಗಬೇಕಿಲ್ಲ, ಕಾಲೇಜ್ಗೂ ಸೇರ್ಬೇಕಿಲ್ಲ, ಎಕ್ಸಾಮ್ ಅಂತೂ ಬರೆಯೋದೇ ಬೇಡ. ದುಡ್ಡು ಕೊಟ್ರೆ ಸಾಕು, ಯಾವಾಗ ಯಾವ್ಯಾವ ಡಿಗ್ರಿದು ಬೇಕೋ ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ ಕೈಗೆ ಸೇರುತ್ತೆ. ಹಣ ಪಡೆದು ನಕಲಿ ಮಾರ್ಕ್ಸ್ ಕಾರ್ಡ್ ಮಾರಾಟ. ಅಂಕಪಟ್ಟಿ ಡೋರ್ ಡೆಲಿವರಿ ಮಾಡ್ತಿದ್ದ ಕಿಂಗ್ ಪಿನ್ ಅರೆಸ್ಟ್. ಮನೆ ಬಾಗಿಲಿಗೆ ಫುಡ್ ಡೆಲಿವರಿ, ಗ್ರಾಸರಿ ಡೆಲಿವರಿ, ಇತರೆ ಐಟಂಗಳ ಡೆಲಿವರಿ ಕೇಳಿದ್ದೀವಿ. ಆದ್ರಲ್ಲಿ ಮನೆ ಬಾಗಿಲಿಗೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಅದು ಫೇಕ್ ಮಾರ್ಕ್ಸ್ ಕಾರ್ಡ್. ಹೌದು, ಇದು ಕೋರಮಂಗಲದ ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಷನ್ ಮಿಷನ್ ಸಂಸ್ಥೆ. ಶಿಕ್ಷಣ ನೀಡೋ ನೆಪದಲ್ಲಿ ವಿದ್ಯಾರ್ಥಿಗಳಿಗೆ ಆಮಿಷವೊಡ್ಡಿ ಹಣ ಪಡೆದು ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಮಾರಾಟ ಮಾಡ್ತಿದ್ರು. ಮಾಲೀಕ ರಾಜಾರೆಡ್ಡಿ ವಿದ್ಯಾರ್ಥಿಗಳ ಮೊಬೈಲ್ ನಂಬರ್ ಸಂಗ್ರಹಿಸಿ ಸಂಸ್ಥೆಯ ಉದ್ಯೋಗಿಗಳಿಂದ ಕರೆ ಮಾಡಿಸ್ತಾ ಇದ್ದ. ನಗರದ ಕ್ಲಾರೆನ್ಸ್, ಕಲಾನಿಕೇತನ್, ಎಂವಿಜೆ, ಟಿಪ್ಪು ಸುಲ್ತಾನ್ ಸೇರಿ ವಿವಿಧ ಕಾಲೇಜುಗಳಲ್ಲಿ ಪ್ರವೇಶಾತಿ ಕೊಡಿಸ್ತೇನೆಂದು ನಂಬಿಸ್ತಾ ಇದ್ದ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವ್ಯಾಸಂಗ ಮಾಡದಿದ್ರು ಡಿಗ್ರಿ ಅಡ್ಮಿಷನ್ ಮಾಡಿಸುವುದಾಗಿ ಹೇಳಿ ನಕಲಿ ಮಾರ್ಕ್ಸ್ ಕಾರ್ಡ್ ನೀಡ್ತಾ ಇದ್ದ. ಖಚಿತ ಮಾಹಿತಿ ಆಧರಿಸಿ ಸಿಸಿಬಿ ವಿಶೇಷ ತನಿಖಾ ದಳದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಿದ್ಯಾರ್ಥಿಗಳನ್ನ ಸಂಪರ್ಕಿಸ್ತಾ ಇದ್ದ ಕಿಂಗ್ ಪಿನ್ ರಾಜಾರೆಡ್ಡಿ ಮತ್ತೋರ್ವ ಆರೋಪಿ ಆರ್ಯನ್ ಮೂಲಕ ನಕಲಿ ಅಂಕಪಟ್ಟಿ ತಯಾರಿಸ್ತಾ ಇದ್ದ. ಡಿಟಿಡಿಸಿ ಕೊರಿಯರ್ ಮೂಲಕ ಮಾರ್ಕ್ಸ್ ಕಾರ್ಡ್ ಅನ್ನ ವಿದ್ಯಾರ್ಥಿಗಳ ಮನೆಗೆ ಕಳುಹಿಸ್ತಾ ಇದ್ದ. ಒಂದು ಮಾರ್ಕ್ಸ್ ಕಾರ್ಡ್ಗೆ 30 ರಿಂದ 50 ಸಾವಿರ ರೂಪಾಯಿ ಪೀಕ್ತಾ ಇದ್ದ. ಈವರೆಗೂ 100 ಜನರಿಗೆ ಫೇಕ್ ಮಾರ್ಕ್ಸ್ ಕಾರ್ಡ್ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಅಕ್ರಮವಾಗಿ ಹಣ ಸಂಪಾದಿಸಿರುವುದು ಬಯಲಾಗಿದೆ. ಸದ್ಯ ಆರೋಪಿ ರಾಜಾರೆಡ್ಡಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲೂ ಮತ್ತೊಂದು ಕರ್ಮಕಾಂಡ ನಡೆದಿದೆ. ವಿವಿ ಸಿಬ್ಬಂದಿಗೆ ಒಂದು ವಿಷಯಕ್ಕೆ 6,000 ರೂಪಾಯಿ ಕೊಟ್ರೆ ಪಾಸ್ ಮಾಡ್ತಾರಂತೆ. ಫೇಲ್ ಆದ ವಿದ್ಯಾರ್ಥಿಗಳಿಂದ ಹಣ ಪಡೆದಿದ್ದಾರೆ. 6 ರಿಂದ 8 ಸಾವಿರ ರೂಪಾಯಿ ಕೊಡೋ ಒಂದು ಸಬ್ಜೆಕ್ಟಿಗೆ ನಾವು ಪಾಸ್ ಮಾಡ್ತೀನಿ ಅಂತೇಳಿ ಆಡಿಯೋಗಳೆಲ್ಲ ಬಂದಿದೆ ಸರ್. ಸಾಕಷ್ಟು ಅಧಿಕಾರಿಗಳು ಮಾತಾಡಿದ್ದಾರೆ. ಅಲ್ಲಿ ಒಂದೆಲ್ಲ ಗುಂಪಿದೆ ಸರ್. ಆ ಗುಂಪಲ್ಲಿ ಒಂದು 5-6 ಜನ ಇದ್ದಾರೆ. ಅಲ್ಲಿ ದುಡ್ಡು ತೊಗೊಂಡು ಹುಡುಗರನ್ನ ಪಾಸ್ ಮಾಡೋದು. ಆ ಪಾಸ್ ಮಾಡೋದು ಅಂತ ಇಲ್ಲ ಸರ್. ಮತ್ತೆ ನೆಕ್ಸ್ಟ್ ಟೈಮ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊತಾರೆ. ಆ USS ನಂಬರ್ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಟಾರ್ಗೆಟ್ ಮಾಡ್ಕೊಳೋದು. ಬೇಕಂತ ಫೇಲ್ ಮಾಡೋದು ಮತ್ತೆ ಪಾಸ್ ಮಾಡೋದು ದುಡ್ಡು ಇಸ್ಕೊಂಡು. ಯುಸಿಎಂಸಿ ವಿಭಾಗದ ರಿಯಾಜ್, ವೆಂಕಟೇಶ್ ವನದುರ್ಗ, ಯಲ್ಲಾಲಿಂಗ, ಚಂದ್ರಮೋಹನ್, ಉಮೇಶ್ ಮೇಲೆ ಹಣ ವಸೂಲಿ ಮಾಡಿರುವ ಆರೋಪ ಎದುರಾಗಿದೆ. ಶೈಕ್ಷಣಿಕ ವಲಯದಲ್ಲಿರುವ ಇಂತಹ ಕ್ರಿಮಿಗಳನ್ನ ಬೇರು ಸಮೇತ ಕಿತ್ತೊಗೆಯಬೇಕಾಗಿದೆ. ಬಳ್ಳಾರಿಯಿಂದ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.